ಸ್ನೇಹಿತರೆ, ಸುಮಲತಾ ಅವರನ್ನು ಕೂಡ ದರ್ಶನ್ ವಿಚಾರವಾಗಿ ಪ್ರಶ್ನೆ ಮಾಡಲಾಯಿತು. ಮಾಧ್ಯಮಗಳ ಪ್ರಶ್ನೆಗೆ ಸುಮಲತಾ ಅವರು ಹೇಳಿದಿಷ್ಟೇ, ಜೈಲಿನ ಅಧಿಕಾರಿಗಳು ಅದರ ಬಗ್ಗೆ ಗಮನ ಹರಿಸಬೇಕಂತೆ. ಜೈಲಿನಲ್ಲಿರೋರು ಇದೇ ರೀತಿಯಾದಂಥ ಹಿನ್ನೆಲೆಯಿಂದಲೇ ಬಂದಿರ್ತಾರೆ. ಜೊತೆಗೆ ದರ್ಶನ್ ಅವ್ರ ಜೊತೆ ಓಡಾಡದೆ ಇನ್ಯಾರ ಜೊತೆ ಓಡಾಡಬೇಕಾಗತ್ತೆ, ಈ ಬಗ್ಗೆ ಜೈಲಿನ ಅಧಿಕಾರಿಗಳು ಗಮನ ಹರಿಸಬೇಕು. ಜೈಲಲ್ಲಿ ಜೊತೆಯಲ್ಲಿ ಕೂರ್ಲಿಕ್ಕೆ ಮಾತನಾಡಲಿಕ್ಕೆ ಮತ್ತೆ ಯಾರು ಸಿಗ್ತಾರೆ, ಆ ಥರದವರೇ ಸಿಗ್ತಾರೆ. ಕ್ರಿಮಿನಲ್ಸ್ ಹಿನ್ನೆಲೆಯುಳ್ಳವರೇ ಜೊತೆಗೆ ಮಾತನಾಡ್ಬೇಕು ತಾನೆ. ಜೈಲಲ್ಲಿ ಮತ್ತಿನ್ಯಾರನ್ನ ದರ್ಶನ್ ಮಾತನಾಡಬೇಕಾಗತ್ತೆ, ನೀವೇ ಹೇಳಿಬಿಡಿ ಅಂತ ಮಾಧ್ಯಮಗಳ ಪ್ರತಿಕ್ರಿಯೆಗೆ ತಕ್ಕ ತಿರುಗೇಟನ್ನು ಕೂಡ ಸುಮಲತಾ ಅವರು ಕೊಟ್ಟರು. ಆದರೆ ಅವರ ಆರೋಪಗಳನ್ನು ಸಮರ್ಥಿಸಿಕೊಳ್ಳುವ ಪ್ರಶ್ನೆಗಳನ್ನು ಕೂಡ ಮಾಡಿದ್ರು. ಇದೇ ಮೊದಲ ಈ ರೀತಿ ಆಗ್ತಾ ಇರೋದು, ನೀವೇ ಎದೆ ಮುಟ್ಕೊಂಡು ಒಂದು ಸಾರಿ ಹೇಳಿಬಿಡಿ, ಎಷ್ಟೋ ವರ್ಷಗಳಿಂದ ಇದೇ ರೀತಿಯಾಗಿ ಆಗ್ತಾ ಇದೆ, ದರ್ಶನನ್ನೇ ಯಾಕೆ ಫೋಕಸ್ ಮಾಡಿ ತೋರಿಸ್ತಾ ಇದ್ದೀರಾ ಅಂತಲೂ ಕೂಡ ಹೇಳಿದ್ರು. ಜೊತೆಗೆ ಈ ಹಿಂದೆ IPS ಅಧಿಕಾರಿ ಡಿ ರೂಪಾ ಅವರು ಕೂಡ ಇದಕ್ಕೆ ಆಕ್ಷೇಪ ಎತ್ತಿದ್ರು. ನೀವೆಷ್ಟು ಕ್ರಮಗಳನ್ನು ತೆಗೆದುಕೊಂಡ್ರಿ, ದರ್ಶನ್ಗೆ ಮಾತ್ರ ಟಾರ್ಗೆಟ್ ಮಾಡ್ತೀರಾ ಎಂದುಬಿಟ್ರು.